ಗೌರವವನ್ನ ಪಡಿಬೇಕಾದ್ರೆ ಮೊದಲು ನೀನು ಗೌರವಿಸು. ಹೀಗಂತ ಜಗತ್ತಿಗೆಲ್ಲ ಪಾಠ ಮಾಡ್ತಾ ಇಡೀ ಜಗತ್ತಿನಾದ್ಯಂತ ಗೌರವವನ್ನ ಸಂಪಾದಿಸಿರುವ ಇವರು ಅವಧೂತ ವಿನಯ್ ಗುರೂಜಿ. ಘಟಾನುಘಟಿ ರಾಜಕಾರಣಿಗಳು, ಸಿನಿಮಾ ಜಗತ್ತಿನ ಸ್ಟಾರ್ಗಳು, ಕೋಟ್ಯಾಧಿಪತಿ ಉದ್ಯಮಿಗಳೆಲ್ಲ ಬಂದು ಬೀಳೋದು ಈ ನಿರಾಹಂಕಾರಿ, ನಿರ್ಗುಣ, ಸರಳತೆಯ ಸಾಹುಕಾರ ಆಗಿರುವ ವಿನಯ್ ಗುರೂಜಿ ಅವರ ಪಾದಾರ್ವಿಂದಗಳಿಗೆ. ಅವಧೂತ ವಿನಯ್ ಗುರೂಜಿ ಅವರು ಕರ್ನಾಟಕ ಕಂಡ ಅಪರೂಪದ ಅವಧೂತರು. ಶೃಂಗೇರಿಯ ಗೌರಿ ಗದ್ದಿಗೆಯಲ್ಲಿ ಹುಟ್ಟಿದ ವಿನಯ್ ಗುರೂಜಿ ಕರುನಾಡಿನ ಟಾಪ್ ಆಧ್ಯಾತ್ಮಿಕ ನಾಯಕರಲ್ಲಿ ಒಬ್ಬರು. ಗಾಂಧೀಜಿ ಅವರನ್ನೇ ಸ್ಫೂರ್ತಿಯಾಗಿ ತೆಗೆದುಕೊಂಡಿರುವ ವಿನಯ್ ಗುರೂಜಿ ಆಧ್ಯಾತ್ಮಿಕ ಚಿಂತನೆಗಳ ಜೊತೆಗೆ ಗಾಂಧೀಜಿ ಅವರ ಸರಳತೆ, ಸಮಾಜವಾದ ಪ್ರೇರಿತ ಅಂಶಗಳನ್ನು ಬೋಧಿಸುವ ಮೂಲಕ ಜನರ ಮನಸ್ಸಿನ ಅಂಗಳದಲ್ಲಿ ವಿಭಿನ್ನ ಗುರೂಜಿಯಾಗಿ ಜಾಗವನ್ನ ಪಡ್ಕೊಂಡಿದ್ದಾರೆ. ಅಹಿಂಸೆ, ಸುಸ್ಥಿರತೆ ಮತ್ತು ಗಾಂಧಿ ತತ್ವಗಳ ಕುರಿತಾದ ಬೋಧನೆಗಳಿಂದ ವಿನಯ್ ಗುರೂಜಿ ವಿಭಿನ್ನ ವ್ಯಕ್ತಿತ್ವವನ್ನ ರೂಪಿಸಿಕೊಂಡಿದ್ದಾರೆ. ಕಣ್ಣಿಟ್ಟು ನೋಡಿದರೆ ಎದುರಿರುವವರ ಭೂತ, ವರ್ತಮಾನ, ಭವಿಷ್ಯವನ್ನೆಲ್ಲ ತಿಳಿಯುವಂತಹ ಶಕ್ತಿಯನ್ನ ವಿನಯ್ ಗುರೂಜಿ ಅವರು ಹೊಂದಿದ್ದಾರೆ. ಆಂತರಿಕ, ಆಧ್ಯಾತ್ಮಿಕ, ಆದಿ ಭೌತಿಕ ಜ್ಞಾನದ ಆಧಾರದ ಮೇಲೆ ಜನರ ಜೀವನದ ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸುವ ದೈವಿ ಶಕ್ತಿಯಿಂದ ಸಂಚಲನ ಸೃಷ್ಟಿಸಿರುವ ಗುರೂಜಿ ರಾಜ್ಯದ ಟಾಪ್ ಭವಿಷ್ಯಕಾರರು ಕೂಡ ಹೌದು. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ ಎಂದು ಯಾರು ಊಹಿಸದ ವೇಳೆಯಲ್ಲಿ ಭವಿಷ್ಯ ನುಡಿದಿದ್ದು ರಾಜ್ಯದಲ್ಲಿ ತೀವ್ರ ಚರ್ಚೆಯನ್ನುಂಟಾಕಿತ್ತು. ಯಡಿಯೂರಪ್ಪ ಬದುಕಿನಲ್ಲಿ ವಿನಯ್ ಗುರೂಜಿ ನುಡಿದ ಭವಿಷ್ಯ ನಿಜವಾಗಿದ್ದೇ ತಡ ರಾಜ್ಯದ ರಾಜಕಾರಣಿಗಳ ಲಕ್ಸುರಿ ಕಾರ್ಗಳೆಲ್ಲ ಗೌರಿಗದ್ದೆ ಎಂಬ ಹಳ್ಳಿಯ ಆಶ್ರಮವನ್ನ ಹುಡುಕಿಕೊಂಡು ಹೊರಟಿದ್ವು. ರಾಜಕಾರಣಿಗಳು ಹೋದ್ಮೇಲೆ ಸಿನಿಮಾ ಮಂದಿ ಬಿಡ್ತಾರಾ? ಗಂಧದ ಗುಡಿಯಲ್ಲಿ ರೆಡಿಯಾಗೋ ಬಹುತೇಕ ಸಿನಿಮಾಗಳಿಗೆ ಮುಹೂರ್ತ ಬರೆಯೋದು ಕೂಡ ವಿನಯ್ ಗುರೂಜಿ ಅವರೇ. ಸ್ವಯಂ ಸಾಕ್ಷಾತ್ಕಾರ, ಭೌತಿಕ ಲೋಕದ ಅನುಭವ, ಕಷ್ಟಗಳಿಂದ ಕಲಿತ ಪಾಠ, ಆಧ್ಯಾತ್ಮಿಕ ಗುರುಗಳ ಕೃಪಾಶೀರ್ವಾದದ ಫಲವನ್ನ ವಿನಯ್ ಗುರೂಜಿ ತಮ್ಮ ಭಕ್ತಿ ವರ್ಗಕ್ಕೆ ಧಾರೆಯನ್ನ ಎರೆಯುತ್ತಿದ್ದಾರೆ. ಯಾವುದೇ ಬಂಧವಿಲ್ಲ, ದೈವಿಕ ಸ್ವಭಾವದ ಅವಧೂತರ ಪರಮ ಪುಣ್ಯ ಪಾದಗಳು ಸ್ಪೀಡ್ ನ್ಯೂಸ್ ಕನ್ನಡ ವಾಹಿನಿಯ ಪ್ರಧಾನ ಕಚೇರಿಯನ್ನ ಸ್ಪರ್ಶಿಸಿರುವುದು ನಮ್ಮೆಲ್ಲರ ಪುಣ್ಯದ ಭಾಗ. ಅವಧೂತರಿಗೆ ಸಂಭ್ರಮ, ಸಡಗರ ಹಾಗೂ ಭಕ್ತಿ ಪೂರ್ವಕ ಸ್ವಾಗತ.